ತಜ್ಞವಾಣಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ಮಳೆ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರ್ಯಾಯ ವ್ಯವಸ್ಥೆ ಈ ವಿಷಯವಾಗಿ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಮತ್ತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಈಗ ಮುಂಗಾರು ಪ್ರಾರಂಭ ಆಗಲೇ ಒಂದು ತಿಂಗಳು ಮುಗಿತಾ ಬರ್ತಾ ಇದೆ. ಬಹಳಷ್ಟು ಮಳೆಯ ಕೊರತೆನೂ ನಮ್ಮ ಕೃಷಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ನಾವು ಈ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ಏನೆಲ್ಲ ಪರಿಣಾಮಗಳಾಗ್ತವೆ, ಇದಕ್ಕೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಇದೆ, ಇದರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಗೆ ನಮ್ಮ ನಿಲಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಲಬುರಗಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ರಾಜು ತೆಗ್ಗಳಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಹಾಗೇನೆ ಕಲಬುರಗಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಸರ್. ಸರ್, ಈಗ ನಮಗೆ ಮುಂಗಾರು ಜೂನ್ ನಿಂದ ಪ್ರಾರಂಭ ಆಗಿತ್ತು ಅಂತ ನಾವು ತಿಳ್ಕೊಂಡ್ರೆ, ಈ ಸರಿ ಸ್ವಲ್ಪ ತಡ ಆಯ್ತು, ನಮ್ಮ ಗುಲ್ಬರ್ಗ ಭಾಗಕ್ಕೆ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತಂತ. ಆದ್ರೂ ಮಳೆಯ ಕೊರತೆ ಇನ್ನೂ ಸಾಕಷ್ಟು ಇದೆ. ಮುಂಗಾರು ಪ್ರಾರಂಭ ಆದರೂ ಸಾಕಷ್ಟು ಮಳೆ ಆಗಿಲ್ಲ ಅನ್ನೋದು ಪ್ರತಿನಿತ್ಯ ವರದಿ ಬರ್ತಾ ಇದೆ. ಈ ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳ ಮೇಲೆ ಯಾವ ರೀತಿ ಪರಿಣಾಮಗಳು ಆಗಿದೆ ಮತ್ತೆ ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೇಕು ನಮ್ಮ ರೈತರು ಅನ್ನೋದು ಸರ್. ಸರ್, ಈಗ ಸಾಕಷ್ಟು ಒಂದು ಮಳೆ ಕೊರತೆ ಆಗಿದೆ. ಮಳೆ ಕೊರತೆ ಆದ್ಮೇಲೆ ತಮಗೆಲ್ಲರಿಗೂ ಗೊತ್ತಿದೆ, ಬಿತ್ತಲಿಕ್ಕೆ ಆಗಂಗಿಲ್ಲ. ಈಗ ಎಷ್ಟೋ ಜಲ ಕೆಲವೊಬ್ರು ಸ್ವಲ್ಪ ಮಳೆ ಆದ ಕೂಡಲೇ ಬಿತ್ತಿದ್ದಾರೆ, ಅವ್ರಿಗೂ ಕೂಡ ಕೆಲವೊಂದು ಸಮಸ್ಯೆ ಇದೆ. ಇನ್ನೂ ಸಾಕಷ್ಟು ಜನ ರೈತರು ಬಿತ್ತ ಇಲ್ಲ ಅದಕ್ಕೆ. ಯಾಕಪ್ಪ ಅಂದ್ರೆ ಸೂಕ್ತವಾದಂತ ಒಂದು ಹಸಿ ಇಲ್ಲಾರ್ದ ಕಾರಣ ಯಾವುದೇ ಬಿತ್ತನೆಗೆ ಆಗಿಲ್ಲ ಸರ್. ಈ ಜಿಲ್ಲೆಯೊಳಗೆ ನೋಡಿದವಪ್ಪ ಅಂತಂದ್ರೆ ಸಾಕಷ್ಟು ಕಡೆ ಎಲ್ಲ ಕಡೆ ಅದೇ ಒಂದು ಪರಿಣಾಮ ಆಗಿದೆ. ಆದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಮುಖ್ಯವಾಗಿ ತೊಗರಿ ಬೆಳೆ ಇರುವುದರಿಂದ ತೊಗರಿ ಬೆಳೆಯಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಸರ್. ಈಗ ಮಳೆ ಆಯ್ತು ಅಂತಂದ್ರೆ ಈಗನೂ ಕೂಡ ನಾವು ಬಿತ್ತುವಂತ ಒಂದು ಕೆಲಸ ಮಾಡ್ಕೋಬಹುದು ಹೆಂಗಿದೆ. ಆಮೇಲೆ ಬಿತ್ತಿದಂತ ಒಂದು ಬೆಳೆಗೆ ನಾವು ಈಗ ಕೆಲವೊಬ್ಬರು ಉದ್ದು ಹೆಸರು ಬಿತ್ತಿದ್ದಾರೆ, ಕೆಲವೊಬ್ರು ಒಂದು ತೊಗರಿನೂ ಬಿತ್ತಿದ್ದಾರೆ ಸರ್. ಅವರು ಕೂಡ ಒಂದು ಬೆಳೆ ಕಾಪಾಡಲಿಕ್ಕೆ ಎಲ್ಲಿ ಸಾಧ್ಯತೆ ಅಲ್ಲಿ ನೀರಿಂದ ಏನಾರ ಅವಕಾಶ ಇತ್ತು ಒಂದು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಕೊಡಬಹುದು ಅದಕ್ಕೆ, ಇಲ್ಲಾಂದ್ರೆ ರಿಪೀಟೆಡ್ ಇಂಟರ್ ಕಲ್ಟಿವೇಶನ್ ಮಾಡ್ಕೊತಿರ್ಬೋದು ಸರ್. ಸರ್, ಈ ತಿಂಗಳು ಮಳೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹವಾಮಾನ ವರದಿ ಪ್ರಕಾರ. ಈ ತಿಂಗಳು ಮಳೆ ನಮಗೆ ಕಡಿಮೆ ಆದ್ರೆ ನಮ್ಮ ರೈತರು ಏನ್ ಮಾಡ್ಬೇಕು? ಬಹಳ ಒಳ್ಳೆ ಪ್ರಶ್ನೆ ಸರ್. ಇದೇನಾಗಿದೆ ಕರೆಕ್ಟ್ ಸಿಚುವೇಶನ್ ಒಳಗಿದೆ ಸರ್. ಈಗ ಈ ತಿಂಗಳು ಅಂತಂದ್ರೆ ಜುಲೈ 15ರವರೆಗೆ, ಜುಲೈ 15ರೊಳಗೆ ಕೂಡ ಮಳೆ ಬಂತು ನಮಗೆ ಅಂತ ತಿಳ್ಕೊರಿ ಸರ್ ನೀವು. ಅವಾಗ ನಾವು ತೊಗರಿ, ಆಮೇಲೆ ಸಜ್ಜಿ, ಜೋಳ, ಸೂರ್ಯಪಾನ ಇವುಗಳನ್ನು ಬಿತ್ತಬಹುದು ಸರ್ ನಾವು. ಅಕಸ್ಮಾತ್ ಜುಲೈ 15ಕ್ಕೆ ತಕ ಬಂದ್ರಂತರೂ ನಾವು ಮೊದಲಿನ ಈಗಿಂದ ಏನು ವ್ಯತ್ಯಾಸ ಆಗಂಗಿಲ್ಲ. ಬಟ್ ಒಂದೇ ಒಂದು ಏನಪ್ಪಾ ಅಂತ ಹೇಳಂತಂದ್ರೆ, ನಾವು ತೊಗರಿ ಬಿತ್ತೇವೆ ಅಂತ ಹೇಳಂತಂದ್ರೆ 20% ಬೀಜಗಳನ್ನು ಪ್ರಮಾಣ ಹೆಚ್ಚು ಮಾಡ್ಬೇಕು ಸರ್. ಅದಕ್ಕೆ ಬೀಜಗಳ ಸಂಖ್ಯೆ ಹೆಚ್ಚು ಮಾಡಬೇಕು. ಆಮೇಲೆ ದೀರ್ಘಾವಧಿ ತಳಿಗಳನ್ನು ಬಿತ್ತಬಾರ್ದು. ಈಗ ಉದಾಹರಣೆಗೆ BSMR ಹಾಕ್ತಿದ್ದೇವೆ, ಆಶಾ ಹಾಕ್ತಿದ್ದೇವೆ, ಅಂತ ತಳಿಗಳನ್ನು ಬಿಟ್ಟು ಕಡಿಮೆ ಮಧ್ಯಮ ಅವಧಿ ಇರ್ತಕ್ಕಂಥ ತಳಿಗಳು TS3R ಆಗಿರ್ಬೋದು, GRG 811, GRG 152 ಇಂಥ ತಳಿಗಳನ್ನು ನಾವು ಹಾಕೊಳ್ಳೋದು ಬಹಳಷ್ಟು ಸೂಕ್ತ ಸರ್. ಇನ್ನೂ ಕೆಲವೊಂದ್ಸಲ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಇರ್ತಕ್ಕಂಥದ್ದು ನಮ್ದೊಂದು ತಂತ್ರಜ್ಞಾನ ಇತ್ತು. ಏನಪ್ಪಾ ಅಂತಂದ್ರೆ ಸಸಿಗಳನ್ನು ಮಾಡಿ ನಾಟಿ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನ ಇತ್ತು. ಈಗ ಕರೆಕ್ಟ್ ಸೂಕ್ತವಾದ ಸಮಯ ಇದೆ ಸರ್. ಇನ್ನಾದ್ರೂ ಕೂಡ ಮಾಡಬಹುದು. ಅವರು ಅಗಿಗಳನ್ನು ಮಾಡಿ 25ರಿಂದ 30 ದಿವಸಗಳ ಅಗಿಗಳನ್ನು ನಾವು ಒಂದು ಟ್ರಾನ್ಸ್ಪ್ಲಾಂಟ್, ಈಗ ಮೆಣಸಿಕಾಯಿ ಹೆಂಗ್ ಮಾಡ್ತೀವಲ್ಲ ಆ ತರ ಸೂಕ್ತವಾದ ಒಂದು ಅಂತರದಲ್ಲಿ ನಾವು ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದೇವೆ. ಅದನ್ನು ಕೂಡ ಒಂದು ಪದ್ಧತಿ ಉಪಯೋಗ ಮಾಡ್ಕೋಬಹುದು ಸರ್. ಇದು ಜುಲೈ 15ರೊಳಗೆ. ಆಮೇಲೆ ಈಗ ಜುಲೈ 5ರಿಂದ ಏನಾಗುತ್ತೆ ಸರ್, ಉದ್ದು, ಹೆಸರು, ಸೋಯಾಬೀನ್ 15ರವರೆಗೆ ಕೂಡ ಬಿತ್ತಬಹುದು ನಾವು. ಪ್ರಮುಖವಾಗಿ ಸೋಯಾಬೀನ್ ಅಂತರ ಬೆಳೆಯಾಗಿನೂ ಕೂಡ ತೊಗರಿ ತಗೋಬಹುದು, ಉದ್ದಿನ ಅಂತರ ಬೆಳೆಯಾಗಿನೂ ಕೂಡ ತೊಗರಿ ತಗೋಬಹುದು. ಬಟ್ ಬಹಳಷ್ಟು ಮುಖ್ಯವಾಗಿ
ತಲೆಯಾಗಿ ಇಟ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ ರೈತರು ಬೀಜವನ್ನು ಕಠಿಣಗೊಳಿಸಿ ಬಿತ್ತುವಂತ ಒಂದು ಕೆಲಸ ಮಾಡ್ಬೇಕು ಸರ್. ಬೀಜ ಕಠಿಣಗೊಳಿಸೋದು ಅಂತಂದ್ರೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ದಲ್ಲಿ ಉಪಚಾರ ಮಾಡ್ಬೇಕು. ಅದು ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಬಕೆಟ್ ಒಳಗೆ 5 ಲೀಟರ್ ನೀರು ತಗೋಬೇಕು. ಅದ್ರಾಗ 5 kg ಬೀಜ ಹಾಕ್ಬೇಕು. 100 ಗ್ರಾಮ್ದಷ್ಟು ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕ್ಬೇಕು ಸರ್. ಹಾಕಿ ತೊಗರಿ ಇತ್ತಪ್ಪ ಅಂದ್ರೆ ಒಂದು 45 ನಿಮಿಷ ನೆನೆ ಇಟ್ಟು 6-7 ತಾಸು ನೆರಳಿನಲ್ಲಿ ಒಣಗಿಸಿ ತೆಗೆದು ಇಟ್ಕೋಬೇಕು. ಮುಂದೆ ಯಾವಾಗ ಮಳೆ ಆಗ್ತದೆ ಅವಾಗ ಬಿತ್ತಬಹುದು ಅವ್ರು. ಅಂದ್ರೆ ಈಗ 5 ದಿವಸ ಬಿಟ್ಟಾಗ್ಲಿ ಅಥವಾ 8 ದಿವಸ ಬಿಟ್ಟಾಗ್ಲಿ ಏನ್ ಸಮಸ್ಯೆ ಇಲ್ಲ ಸರ್. ಉದ್ದು ಹೆಸರು ಇತ್ತು ಅಂತಂದ್ರೆ ನಾವು ನೆನೆ ಹಾಕೋದು ಟೈಮ್ ಕಡಿಮೆ ಮಾಡ್ಬೇಕು. 20ರಿಂದ 25 ನಿಮಿಷ ಮಾತ್ರ ನೆನೆ ಇಡಬೇಕು. 6-7 ತಾಸು ಒಣಗಿಸ್ಬೇಕು ಸರ್. ಒಣಗಿಸಿ ಬಿತ್ತನೆ ಮಾಡ್ತಕ್ಕಂತ ಒಂದು ಕೆಲಸ ಮಾಡಬಹುದು. ಜುಲೈ 15ರವರೆಗೆ ಮಳೆ ಆಯ್ತು ಅಂದ್ರೆ ಅಷ್ಟರೊಳಗೆ ಇದು ಮಾಡಬಹುದು ಸರ್. ಈ ತರ ಇದೆ ಸರ್. ಈಗ ತಾವು ಏನು ಹೇಳಿದ್ರಿ ಸರ್, ಜುಲೈ 15ರೊಳಗೆ ಏನು ಚೇಂಜ್ ಆಗಂಗಿಲ್ಲ. ಅದ ನಂತರನು ನಮಗೆ ಮಳೆ ಬರ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಇದು ಬಾರಿ ಮುಖ್ಯವಾಗಿ ಸರ್. ಅಂದ್ರೆ ಜುಲೈ 4ನೇ ವಾರಕ್ಕೆ ಮಳೆ ಬಂತು ನಮ್ದು ಅಂತಂದ್ರೆ ತೊಗರಿ ಬಿತ್ತಬಹುದು ಸರ್. ತೊಗರಿ ಬಿತ್ತಲಿಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ಈಗ ಉದ್ದು ಹೆಸರು ಅವು ಬಿತ್ತಲಿಕ್ಕೆ ಆಗಂಗಿಲ್ಲ ಸರ್ ನಮಗೆ. ಅದ್ರ ಬದಲಿಯಾಗಿ ನಾವು ಸಜ್ಜಿ ಬಿತ್ತಬಹುದು ಸರ್. ಸಿರಿಧಾನ್ಯಗಳನ್ನ ಬಿತ್ತಬಹುದು ಸರ್. ಆರ್ಕ, ಉರ್ಲು, ಬರ್ಗ, ನವಣಿ ಇವು ಕೂಡ ಬಿತ್ತುವಂತ ಒಂದು ಕೆಲಸ ಮಾಡ್ಕೋಬಹುದು ಸರ್ ನಾವು. ಅಕಸ್ಮಾತ್ ಈಗ ಕೆಲವೊಂದು ಪ್ರದೇಶ ಒಳಗೆ ನಮ್ಮಲ್ಲಿ ಚಿತ್ತಾಪುರ ಒಳಗೆ ಶೇಂಗಾ ಹಾಕ್ತಿರ್ತಾರೆ ಸರ್. ಡಬ್ಬು ಶೇಂಗಾ ಬದಲಿ ಗೆಜ್ಜಿ ಶೇಂಗಾ ಹಾಕ್ತಕ್ಕಂಥದ್ದನ್ನು ಕೆಲಸ ಮಾಡ್ಕೋಬಹುದು ಸರ್. ತೊಗರಿ ಒಳಗೂ ಕೂಡ ಅಂತರ ಬೆಳೆಯಾಗಿ ಮಾಡ್ಕೋಬಹುದು. ಇಲ್ಲಪ್ಪ ಅಂದ್ರೆ ಏಕಾಗಿನೂ ನಾವು ಬಿತ್ಕೋಬಹುದು ಶೇಂಗಾವನ್ನು. ಕೆಲವೊಂದ್ಸಲ ಒಂದು ತಂತ್ರಜ್ಞಾನ ಹೆಂಗಿದೆ ಸರ್, ಈಗ ರಿಜಿಸ್ ಅಂಡ್ ಫರೋಸ್ ಸೋಯಿಂಗ್ ಅಂತ ಕರಿತೀವಿ ಸರ್. ಬೋದು ಮತ್ತು ಹರಿ ಪದ್ಧತಿಯಲ್ಲಿ. ಈಗ ಬೋದು ಪದ್ಧತಿ ಮತ್ತು ಹರಿ ಪದ್ಧತಿಯಲ್ಲಿ ನಾವು ಬಿತ್ತನೆ ಮಾಡಿದೆವು ಅಂದ್ರೆ ಅದಕ್ಕೂ ಒಳ್ಳೆ ಪರಿಣಾಮ ಆಗಿ ಕೊಡ್ತೈತಿ. ಅಕಸ್ಮಾತ್ ಮಳೆ ಕಡಿಮೆ ಇದ್ರೂ ನಡೀತೈತಿ ಸರ್. ಅದಕ್ಕೆ ಮಳೆ ಹೆಚ್ಚಾದ್ರೂ ನಡೀತೈತಿ. ಹೆಂಗಪ್ಪ ಅಂದ್ರೆ ಮಳೆ ಹೆಚ್ಚಾಯ್ತು ಅಂದ್ರೆ ನೀರು ಹರಿದ್ಕೊಂಡು ಹೋಗ್ಬಿಡ್ತೈತಿ. ಮಳೆ ಕಡಿಮೆ ಆಯ್ತು ತೇವಾಂಶವನ್ನು ಸಂಗ್ರಹಿಸುವಂತ ಒಂದು ಕೆಪಾಸಿಟಿ ಆಗ್ತದೆ. ಅದಕ್ಕೆ ರೈತ ಬಾಂಧವರು ರಿಜಿಸ್ ಅಂಡ್ ಫರೋಸ್ ಮಾಡಿ ಮಾಡ್ಕೋಬಹುದು ಸರ್. ಇಲ್ಲ ಕೆಲವೊಬ್ಬರು ರೈತರಿನ ಹೆಂಗಿದೆ ಅಂದ್ರೆ ಸರ್, ಒಂದು ತಂತ್ರಜ್ಞಾನ ನಮ್ದು ವಿಜ್ಞಾನ ಆಗಿದ್ದು ಡ್ರೈ ಸೋಯಿಂಗ್ ಅಂತೇಳಿ ಕರಿತಾರೆ ಸರ್. ಒಣ ಬಿತ್ತನೆ ಮಾಡ್ಬಿಡ್ಬೋದು ಸರ್. ಅದಕ್ಕೆ ಸ್ವಲ್ಪ ಡೀಪ್ ಮಾಡ್ಬೇಕು, ಒಣ ಬಿತ್ತನೆ ಮಾಡ್ಬೇಕು ಸರ್. ಒಣ ಬಿತ್ತನೆ ಮಾಡಿದ್ರೆ ಮಳೆ ಸಫಿಶಿಯಂಟ್ ಆಯ್ತು ಅಂದ್ರೆ ಅದು ಚೆನ್ನಾಗಿ ಬರುತ್ತೆ ಸರ್. ಅದನ್ನು ಪದ್ಧತಿ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ಬೋದು ಸರ್. ಜಯರಾಮತ್ ಸರ್, ಈಗ ಮಳೆ ಒಂದು ವೇಳೆ ತಡ ಆಯ್ತು, ತೊಗರಿನೂ ಟೈಮ್ ಮುಗೀತಂದ್ರೆ ಪರ್ಯಾಯ ಬೆಳೆಗಳು ಯಾವನ್ನ ಬೆಳಿಲಿಕ್ಕೆ ಅವಕಾಶ ಇದೆ? ಈಗ ತೊಗರಿಗೆ ಲಾಸ್ಟ್ ಟೈಮ್ ನಮ್ಮ ಸಂಶೋಧನೆ ಪ್ರಕಾರ ನಮಗೆ ಆಗಸ್ಟ್ 2ನೇ ವಾರವರೆಗೂ ಹೋಗಿದ್ದೇವೆ ಸರ್. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಲಾಸ್ಟ್ ಟೈಮ್ ಪ್ರಾತ್ಯಕ್ಷಿಕೆ ಕೂಡ ಮಾಡಿದ್ದೇವೆ ಸರ್. ದಯವಿಟ್ಟು ರೈತರು ಏನು ಟ್ರೈಕೋಡರ್ಮಾ 5 ಗ್ರಾಮ್ ಇಂದ 10 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಆಗಸ್ಟ್ ಟೈಮ್ ಅಲ್ಲಿ ಬಹಳಷ್ಟು ನಮ್ಮ ನಿಕ್ರಾ ವಿಲೇಜ್ ಅಲ್ಲಿ ಸೂರ್ಯಕಾಂತಿಯನ್ನು ಮಾಡಿದ್ದೇವೆ ಸರ್ ಲಾಸ್ಟ್ 2 ವರ್ಷದಿಂದ. ಪರ್ಯಾಯವಾಗಿ ಮಳೆ ಕೊರತೆ ಆದಲ್ಲಿ ಸನ್ಫ್ಲವರ್ ಪರ್ಫಾರ್ಮೆನ್ಸ್ ಕೂಡ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಆಗಸ್ಟ್ ಅಲ್ಲಿ ಬಂದೇ ಬರುತ್ತೆ ಮಳೆ ಇರೋದ್ರಿಂದ ಅದನ್ನು ಸ್ವಾಭಾವಿಕವಾಗಿ ಬೆಳಿಬಹುದು. ಸೊ ಅಲ್ಲಿ ಕೂಡ ನಾವು ಯೂಶುವಲ್ ಆಗಿ ಸನ್ಫ್ಲವರ್ ಒಳ್ಳೆ ಅಡಾಪ್ಟಬಿಲಿಟಿ ಇದೆ ಸರ್. ಒಳ್ಳೆ ಪದ್ಧತಿ ಸರ್. ಸರ್ ಹೇಳಿದ್ದು ಕರೆಕ್ಟ್ ಆಗಿ ಆಗಸ್ಟ್ ವರೆಗೆ ಮಳೆ ಆಗಿಲ್ಲ ಅಂದ್ರೆ ಸನ್ಫ್ಲವರ್ ಅಂದ್ರೆ ಸೂರ್ಯಕಾಂತಿಯನ್ನು ಬಿತ್ಕೋಬಹುದು ಸರ್. ಈಗ ಬಹಳಷ್ಟು ನಾವು ಪತ್ರಿಕೆಗಳಲ್ಲೆಲ್ಲ ಓದಿದ ಕೆಲವರೆಲ್ಲ ಹತ್ತಿ ಈಗ ಬಿತ್ತನೆ ಮಾಡ್ತಿದ್ದಾರೆ, ಹತ್ತಿಗೆ ಸ್ವಲ್ಪ ಒಲವು ತೋರ್ತಿದ್ದಾರೆ ಅಂತಾಳೆ. ಆದರೆ ಮಳೆ ಕೊರತೆಯಿಂದ ಸ್ವಲ್ಪ ಅದು ಹಿನ್ನಡೆ ಆಗುತ್ತಾ ಅಂತ ಅನಿಸುತ್ತೆ. ಈಗ ಹತ್ತಿಗೆ ಎಲ್ಲಿವರೆಗೂ ಸಮಯ ಇದೆ ಸರ್? ನಮ್ಮ ರೈತರು ಏನನ್ನ ಹತ್ತಿ ಬೆಳಿಬೇಕಂತ ನನ್ನ ಮನಸ್ಸು ಮಾಡಿದರೆ ಹತ್ತಿ ಬೆಳೆನೂ ಕೂಡ ಈ ಜುಲೈ 15ರವರೆಗೆ ಮಾತ್ರ ಬಿತ್ತಬಹುದು ಅವರು. ಬಹಳ ಆದ್ರೆ ಆಗಸ್ಟ್ ವರೆಗೆ ಆಯ್ತು ಅಂದ್ರೆ ಆಗಸ್ಟ್ 1st ತನಕ ಅಂದ್ರೆ ಏನಾಗ್ತದೆ, ಹೈ ಡೆನ್ಸಿಟಿ ಮಾಡ್ಕೋಬೇಕು ಸರ್. ಇದಕ್ಕೆ ಅಂದ್ರೆ ಸ್ಪೇಸಿಂಗ್ ಕಡಿಮೆ ಮಾಡಬೇಕು ನಾವು. ಈ ಸಾಲದಿಂದ ಸಾಲಿಗೆ ಅಂತರ, ಬೀಜದಿಂದ ಬೀಜಕ್ಕೂ ಬಹಳಷ್ಟು ಅಂತರ ಕಡಿಮೆ ಮಾಡ್ಕೋಬೇಕು. ಈಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಟ್ರಾ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತೇಳಿ ಕರಿತೀವಿ ಸರ್. ಇದಕ್ಕೆ ಸಾಲದಿಂದ ಸಾಲಿಗೆ ಈಗ 60 ಸೆಂಟಿಮೀಟರ್ 2 ಫೀಟ್ ಇಟ್ಕೊಂಡು ಬೀಜದಿಂದ ಬೀಜಿಗೆ 4 ಬಟ್ಟೆ ಇಟ್ಕೊಂಡು ಹೋಗ್ತಾರೆ ಸರ್. ಹಿಂಗಾಯ್ತಪ್ಪ ಅಂದ್ರೆ ಏನಾಗ್ತೈತಿ, ಅದು ಒಳ್ಳೆ ರೀತಿಯಿಂದ ಇರ್ತಕ್ಕಂಥ ಪದ್ಧತಿ. ಆ ರೀತಿಯಿಂದ ಹತ್ತಿ ಮಾಡ್ಕೋಬಹುದು. ಹಿಂಗ್ ಬೇಕಾದ್ರೆ 7ರಿಂದ 8 ಪಾಕೆಟ್ ಬೇಕಾಗ್ತದೆ ಸರ್ 1 ಎಕರೆಗೆ. ಅದನ್ನ ಮಾಡಿ ಹತ್ತಿ ಬಿತ್ಕೋಬಹುದು. ಬಟ್ 15 ದಿವಸವರೆಗೆ ಮಾತ್ರ. ಜುಲೈ 15 ಅಂದ್ರೆ ಆಗಸ್ಟ್ 1st ವರೆಗೂ. ಸರ್ ಜುಲೈ ಲಾಸ್ಟ್ ಫೋರ್ಟ್ನೈಟ್ ಅಂತ ಕರಿತೀವಲ್ಲ ಸರ್, ಆಗಸ್ಟ್ ಅಲ್ಲಿಗೆ ಬಿತ್ತಬಹುದು ಸರ್. ಅಲ್ಲಿ ಆಗಸ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಸೂರ್ಯಪಾನಕ್ಕೆ ಹೋಗೋದು ಒಳ್ಳೆ. ಜೈರವ್ರು ಹೇಳಿದಂಗೆ ತೊಗರಿಗೆ ಈ ತಿಂಗಳವರೆಗೂ ನಡೀತದೆ ಸರ್. ಈ ತಿಂಗಳ ಎಂಡ್ವರೆಗೇನೆ ನಡೀತದೆ ಸರ್ ತೊಗರಿ. ಆಗಸ್ಟ್ ಬತ್ತು ಅಂದ್ರೆ ಒಳ್ಳೇದು ಏನಪ್ಪಾ ಅಂತಂದ್ರೆ ಸರ್, ಆಗಸ್ಟ್ ಒಳಗೆ ಮಳೆ ಆಯ್ತಪ್ಪ ಅಂದ್ರೆ ನಾವು ಆದಷ್ಟು ಸೂರ್ಯಕಾಂತಿಗೆ ಹೋಗೋದು ಒಳ್ಳೇದು ಸರ್. ಇಲ್ಲ ನೀವು ತೊಗರಿನೇ ಬಿತ್ತೇವೆ, ಕೆಲವೊಂದ್ಸಲ ತೊಗರಿನೇ ಬಿತ್ತಬೇಕು ಅಂತೇಳಿ ಆಗಿರ್ತದೆ ಸರ್. ರೈತರು ಸಿದ್ಧತೆ ಮಾಡಿಕೊಂಡಿರ್ತಾರೆ, ಇದು ತಂದಿರ್ತಾರೆ. ಇದ್ರೂ ಕೂಡ ಬಿತ್ತಿದ್ರೆ ಏನು ತಪ್ಪಿಲ್ಲ ಸರ್ ತೊಗರಿ. ಬಟ್ ಏನಾಗಿದೆ, ಸಾಲದಿಂದ ಅದನ್ನು ಸ್ಪೇಸಿಂಗ್ ಕಡಿಮೆ ಮಾಡ್ಕೋಬೇಕು. ಹೆಚ್ಚಿನ ಬೀಜ
20% ಹೆಚ್ಚಿಗೆ ಬೀಜ ಉಪಯೋಗ ಮಾಡ್ಕೋಬೇಕು. ಇಳುವರಿಯಲ್ಲಿ ಕುಂಠಿತ ಆಗುತ್ತೆ ಸರ್. ಅಂದ್ರೆ ನಮಗೆ ಎಷ್ಟು ಈಗ ನಾವು ಜೂನ್ ಜುಲೈದಾಗ ಬಿತ್ತಿದಾಗ ಎಷ್ಟು ಬರ್ತೈತಿ ಅಷ್ಟು ಇಳುವರಿ ಬರಂಗಿಲ್ಲ. ಬಟ್ ತೊಗರಿ ಬರುತ್ತೆ. ಆಗಸ್ಟ್ ಫಸ್ಟ್ ವೀಕ್ ವರೆಗೇನು ಕೂಡ ಆರಾಮಾಗಿ ತೊಗರಿ ಬಿತ್ತಬಹುದು ಸರ್. ಮಳೆ ಸರ್, ಈಗ ಮಳೆ ಕೊರತೆ ಇದ್ದಾಗ ನಮ್ಮ ತಾವೆಲ್ಲ ಹೇಳ್ತಿರ್ತಾರೆ, ವಿಜ್ಞಾನಿಗಳು ಹೇಳ್ತಿರ್ತಾರೆ, ಆಮೇಲೆ ಅಧಿಕಾರಿಗಳಲ್ಲಿ ಹೇಳ್ತಿರ್ತಾರೆ, ಬರ ನಿರೋಧಕ ತಳಿಗಳನ್ನ ಜಾಸ್ತಿ ಅಂತ ತಳಿಗಳನ್ನೇ ಬಳಸಿ ನೀವು ಅಂತಂತೇಳಿ. ಈಗ ಬರ ನಿರೋಧಕ ತಳಿಗಳಂದ್ರೆ ಯಾವ್ದಾದ್ರು ನಮ್ಮ ರೈತರಿಗೆ ಮಾಹಿತಿ ಸಿಗುತ್ತಾ ಸರ್? ಈಗ ಏನಾಗ್ತದೆ ಸರ್, ಬರ ನಿರೋಧಕತೆ ತಳಿಗಳು ಅಂತೇಳಪ್ಪ ಅಂದ್ರೆ ಕೆಲವೊಂದು ಬೆಳೆಗಳ ಒಳಗೆ ಮಾತ್ರ ಇದಾವೆ ಸರ್. ನಮ್ದು ತೊಗರಿ ಒಳಗೆ ಹಿಂಗ್ ಪರ್ಫೆಕ್ಟ್ ಆಗಿ ಬರ ನಿರೋಧಕತೆ ತಳಿ ಅಂತೇಳಿ ಯಾವ ಇಲ್ಲ ಸರ್ ಇನ್ನೂವರೆಗೆ ಆದ್ರೂ. ಬಟ್ ಬರ ಇದ್ದಾಗ ಏನ್ ಮಾಡ್ಬೇಕು ತಂತ್ರಜ್ಞಾನ ಅಂತೇಳಿ ಇದೆ ಅಷ್ಟೇ ಸರ್. ಈಗ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಬೀಜೋಪಚಾರ ಮಾಡಿ ಬಿತ್ತಬಹುದು. TS3R ಆಗಲಿ, ಆಮೇಲೆ GRG 811, GRG 102 ಇವು ಬೀಜೋಪಚಾರ ಬೀಜ ಕಠಿಣಗೊಳಿಸಿ ಬಿತ್ತುವಂಥದ್ದು ಒಂದು ಸರ್. ಎರಡನೇದೇನಪ್ಪಾ ಅಂದ್ರೆ ಸಸಿಗಳ ಸಂಖ್ಯೆ ನಾವು ಕಾಪಾಡ್ಕೋಬೇಕು. ಸಸಿಗಳು ಗುಂಪಾಗಿದ್ದನ್ನು ತೆಗಿಬೇಕು ಸರ್. ಅಂಗಲ ಮಾಡ್ಬೇಕು ಸ್ವಲ್ಪ. ಈಗ ಸಾಲದಿಂದ ಸಾಲಿಗೆ ಇರ್ತದೆ ಸರ್, 90 ಸೆಂಟಿಮೀಟರ್ ಅಂದ್ರೆ 3 ಫೀಟ್ ಇಟ್ಟಿರ್ತಾರೆ. ಬೀಜಕ್ಕೆ ಬಹಳಷ್ಟು ಗುಂಪಾಗಿ ಎಲ್ಲ ಹಿಂಗ್ ಬೆಳಿಲಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸರಿ ಆಗಿಲ್ಲ ಸರ್. ಅದಕ್ಕೆ ಏನ್ ಮಾಡ್ಬೇಕು, ಸಸಿಗಳನ್ನು ಕಿತ್ಕೋಬೇಕು ನಾವು. ಕನಿಷ್ಠಪ್ಪ ಅಂದ್ರೆ 1 ಫೀಟಿಗೆ ಒಂದು ಸಸಿ ಇಟ್ಟರು ಏನ್ ತಪ್ಪಾಗಂಗಿಲ್ಲ ಸರ್. ಅದಕ್ಕೆ ಉಳ್ಕಿದೆಲ್ಲ ಬೀಜ ಕಿತ್ಕೋಬೇಕು. ಆಮೇಲೆ ಕಳೆಗಳ ಇಲ್ಲಾರ್ದಂಗ ಮಾಡ್ಕೋಬೇಕು ಸರ್. ಆಮೇಲೆ ಗಳಿಗೊಮ್ಮೆ ಅಂದ್ರೆ ರಿಪೀಟೆಡ್ ಅಂತರ್ ಬೇಸಾಯ ಸರ್, ಎಡೆ ಹೊಡೆಯೋದು ಅಂತ ಕೆಲಸ ಮಾಡ್ಬೇಕು. ಇದರಿಂದ ಏನಾಗ್ತದೆ ಸರ್, ಬಿದ್ದಂತ ಮಾಯಿಶ್ಚರ್ ಅಂದ್ರೆ ಕಾಪಾಡ್ಕೊಂಡಂಗ ಆಗುತ್ತೆ. ಈ ಕಸ ಗಿಸ ಹಂಗೆ ಎಲ್ಲ ಉಳಿದವಪ್ಪ ಅಂದ್ರೆ ಅದೆಲ್ಲ ತೇವಾಂಶ ಅದನ್ನೇ ತಗೋತೈತೆ ಸರ್. ಕಸಾನೇ ತಗೊಂಡು ಬೆಳೆಗೆ ಒದಗಿಸಂಗಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, ಕಳೆ ನಿರ್ವಹಣೆ ಮಾಡೋದು ಬಹಳಷ್ಟು ಸೂಕ್ತ ಸರ್. ಇವು ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಬರವನ್ನು ಎದುರಿಸುವಂತ ಒಂದು ಕೆಲಸ ಮಾಡಬಹುದು. ವಿನಃ ತೊಗರಿಗೆ ಆಗ್ಲಿ ಅಥವಾ ಉದ್ದು ಹೆಸರಿಗಾಗ್ಲಿ ನೆಟೆ ಅಥವಾ ಬರ ನಿರೋಧಕತೆ ತಳಿಗಳು ಅಂತ ಏನ್ ಕರೀದಿರಲ್ಲ ಅಂತ ಯಾವ ತಳಿಗಳು ಇಲ್ಲ ಸರ್. ಬೇರೆ ಬೆಳೆಗಳಲ್ಲಿ ಇನ್ನೀಗ ಶೇಂಗಾ ಇರ್ಬೋದು ಅಥವಾ ಈಗ ಶೇಂಗಾದಲ್ಲಿನೂ ಕೂಡ ಏನಾಗುತ್ತೆ, ಅದು ಡಬ್ಬು ಶೇಂಗಾ ಅಂತ ಕರಿತೀವಿ, ಹಬ್ಬುವ ಶೇಂಗಾ ಸರ್. ಅದರ ಬದಲಾಗಿ ಸ್ಪ್ರೆಡ್ ಹರಡುವ ಶೇಂಗಾವನ್ನು ಹಾಕೋಬಹುದು ಸರ್. ಇಲ್ಲಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥದ್ದು ಇದು ಪರ್ಫೆಕ್ಟ್ ಬರ ನಿರೋಧಕತೆ ಐತಿ ಅಂತೇಳಿ ಅಂತ ತಳಿಗಳು ಯಾವ ಇಲ್ಲ ಈ ಭಾಗದಲ್ಲಿ ಇಲ್ಲಾಂದ್ರೆ ಇಲ್ಲಿ ಶೇಂಗಾ, ಉದ್ದು, ಹೆಸರು, ಸೋಯಾಬೀನ್, ತೊಗರಿ ಇವಕ್ಕೆ ಯಾವಕ್ಕೂ ಬರ ತಡೆದುಕೊಳ್ಳುವಂತ ತಳಿಗಳು ಅಂತೇಳಿ ಯಾವ ಇಲ್ಲ ಸರ್. ಪದ್ಧತಿಗಳನ್ನ ಅನುಸರಿಸಬಹುದು ಸರ್. ನಾವು ಬರ ಬಂದ್ರೆ ಏನ್ ಪದ್ಧತಿಗಳನ್ನ ಅನುಸರಿಸಬಹುದು ಅಂತೇಳಿ ಅದನ್ನೇ ಮಾಡ್ಕೋಬಹುದು ಅಷ್ಟೇ ಸರ್. ಈಗ ತಾವು ಹೇಳ್ದಂಗೆ ಸರ್, ಈಗಾಗಲೇ ಬಿತ್ತಿರೋಂತ ಬೆಳೆಗಳು, ಈಗ ಹೆಸರು ಇರ್ಬೋದು, ಕೆಲವರು ತೊಗರಿ ಬಿತ್ತಿದ್ದಾರೆ ಅಂದ್ರೆ, ಕೆಲವರು ಹತ್ತಿ ಎಲ್ಲ ಬಿತ್ತನೆ ಮಾಡಿದ್ದಾರೆ ಅಂತ ನಾವು ಕೇಳಿದ್ವಿ ಸರ್. ಹೌದು ಸರ್. ಈಗ ಮಳೆ ಸಮಸ್ಯೆ ಆಗಿರೋದ್ರಿಂದ ಇವರು ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಏನು ಒಂದು ಬೇಸಾಯ ಕ್ರಮಗಳು ಅಥವಾ ಏನು ಒಂದು ಪದ್ಧತಿಗಳನ್ನ ಅನುಸರಿಸಬೇಕಾಗತ್ತೆ ಸರ್? ಈಗ 3 ಸರಳ ಪದ್ಧತಿಗಳು ಸರ್. ಮೊಟ್ಟ ಮೊದಲದಾಗಿ ಗಳಿಗೊಮ್ಮೆ ಇಂಟರ್ ಕಲ್ಟಿವೇಶನ್ ಅಂದ್ರೆ ಅಂತರ ಬೇಸಾಯ ಮಾಡ್ಕೋಬೇಕು ಸರ್. ಮಣ್ಣು ಮ್ಯಾಗಿನ್ ಲೂಸ್ ಆಯ್ತಪ್ಪ ಅಂದ್ರೆ ತೇವಾಂಶ ಹೋಗಂಗಿಲ್ಲ ಸರ್. ಅದ್ರ ಜೊತೆಯಾಗಿ ಕಳೆಗಳನ್ನು ಹೋಗ್ತವೆ ಆಗಲಿ ಹೇಳ್ದಂಗೆ. ಎರಡನೇದು ಕಳೆಗಳ ತೆಗಿಬೇಕು ಸರ್, ಎರಡನೇ ಪದ್ಧತಿ. ಮೂರನೇದು ಅಂದ್ರೆ ಸಸ್ಯ ಸಂಖ್ಯೆಗಳನ್ನು ನಾವು ಕಾಪಾಡ್ಕೋಬೇಕು. ಏನಪ್ಪಾ ಅಂದ್ರೆ ಗುಂಪಾಗಿ ಇರ್ತಕ್ಕಂಥ ಸಸ್ಯಗಳ ಸಂಖ್ಯೆ ತೆಗಿಬೇಕು. ಅಂದ್ರೆ ಅಂತರ ಕರೆಕ್ಟ್ ಆಗಿತ್ತು ಅಂತ ಹೇಳಂದ್ರೆ ಸರ್. ಇಷ್ಟೇ 3 ಪದ್ಧತಿ ಬಿಟ್ರೆ ಹಿಂಗೆ ಯಾವ್ದಾರ ನಾವು ಸಿಂಪರಣೆ ಮಾಡಿದ್ರೆ ಔಷಧಿಗಳ ಗತ್ಲೆ ಅಂತ ಯಾವ ಆ ತರವಾಗಿ ಇನ್ನೂ ಇಲ್ಲ ಸರ್. ಪೊಟ್ಯಾಷಿಯಂ ನೈಟ್ರೇಟ್ ಅಂತೇಳಿ ಒಂದಿದೆ ಸರ್, 2% ಸಿಕ್ಕಡ, ಅದನ್ನ ಸಿಂಪರಣೆ ಮಾಡ್ಕೋಬಹುದು. ಒಂದೇ ಒಂದು ಪದ್ಧತಿ ಸರ್. ಬಟ್ ಇವು ಎಲ್ಲ ಪದ್ಧತಿಗಳನ್ನ ಮಾಡೋದ್ರಿಂದ ನಾವು ಬೆಳೆಯನ್ನೇ ಕಾಪಾಡ್ಕೊಳ್ಳುವಂತ ಒಂದು ಕೆಲಸ ಆಗುತ್ತೆ ಸರ್. ಜಾಹಿರ್ ಸರ್, ಈಗ ಆಲ್ರೆಡಿ ಏನೋ ಬಿತ್ತಿರ್ತಾರೆ, ಉದ್ದು ಬಿತ್ತಿರ್ಬೋದು, ಹೆಸರು ಬಿತ್ತಿರ್ಬೋದು, ಆಗ್ಲೂ ಮೊಳಕೆ ಬಂದಿರ್ತದೆ, ಸಣ್ಣ 1 ವಾರದ ಬೆಳೆನೇ ಇರ್ಬೋದು. ಇಂಥ ಸಮಯದಲ್ಲಿ ಏನಾದ್ರೂ ರೋಗಗಳ ಬಾಧೆ ಇಂಥದ್ದು ಏನಾದ್ರೂ? ಈಗಾಗಲೇ ಸರ್ ನಾವು ಶಾಬಾದ್ ಮತ್ತೆ ನಾಲ್ವರ್ ಭಾಗದಲ್ಲಿ ಕೆಲವು ನೋಡ್ತಾ ಇದ್ದೇವೆ. ಕೆಲವು ಕಡೆ ಮಳೆ ಆಗಿದೆ, ಅಫ್ಜಲ್ಪುರ ಭಾಗದಲ್ಲಿ ಪಾಟ್ಸೋ ಇದೆ. ಹೆಸರು ಹಾಕಿದ್ದಾರೆ ರೈತರು, 13 ದಿನ ಆಗಿದೆ ಆಲ್ರೆಡಿ. ಅಲ್ಲಿ ಕೂಡ ಹಳದಿ ವೈರಸ್ ರೋಗ ಪತ್ತೆ ಹಚ್ಚಿದ್ದೇವೆ ಸರ್. ಸೊ ಅದಕ್ಕೆ ತಕ್ಷಣ ರೈತರಿಗೆ ಹೇಳಿದ್ವಿ, ಎಲ್ಲಿ ಹಳದಿ ಇದೆಯಾ ವೈರಸ್ ರೋಗ, ಅದು ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗುವ ಜಾಸ್ತಿ ಇದ್ರಿಂದ, ಬೆಮೇಸಿಯಾ ಟೆಬಾಸಿ ಅಂದ್ರೆ ಬಿಳಿ ನೊಣಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಫಸ್ಟ್ ಆರಂಭದಲ್ಲಿ ಕಿತ್ತು ದೂರ ಹಾಕಿಬಿಡಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಬೇವಿನ ಎಣ್ಣೆ ಸಿಗ್ತಾ ಇದೆ, 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಕ್ ಕೂಡ ರೈತರಿಗೆ ಹೇಳಿದ್ದೇವೆ. ಅಥವಾ ರೈತರು ಇನ್ನೂ ಕೆಲವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬಂಡ್ಸಲ್ಲೆಲ್ಲ ಕೆಲವೊಮ್ಮೆ ಬಂದವೆ ಸರ್, ಪಾರ್ಥೇನಿಯಂ ಕಳೆ ಬಂದವೆ, ಅದನ್ನು ಕೂಡ ಕ್ಲೀನ್ ಆಗಿ ಇರುವಂತೆ ಮಾಡಿದ್ವಿ. ಯಾಕಂದ್ರೆ ಕಳೆಯ ನಿರ್ವಹಣೆ ಬಹಳಷ್ಟು ಇಂಪಾರ್ಟೆಂಟ್. ಬಂಡಲ್ಲಿ ಎಲ್ಲಾ ಬಿಳಿದಾಮಿಗಳು ಅಲ್ಲಿ ವಾಸವಾಗಿರೋದ್ರಿಂದ ಆ ನಿರ್ವಹಣೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಹೆಸರು ಮತ್ತೆ ಉದ್ದಲ್ಲಿ ಏನು 12 ರಿಂದ 13 ದಿನ ಕೆಲವರು ಇದೆ, ಕೆಲವರು ನೀರಾವರಿ ರೈತರು ಬೆಳೆದಾರೆ, ಅವರಿಗೂ ಹೇಳ್ತಿರೋದ್ರೆ ಅಲ್ಲಿ ಕೂಡ ಇಮಿಡಾಕ್ಲೋಪಿಡ್ ಅದನ್ನು
0.5 ml ಅರ್ಧ ml ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡೋದು ಒಳ್ಳೇದು. ಲಾಸ್ಟ್ ಟೈಮ್ ಕೂಡ ಬೀಜಕ್ಕೆ ರೈತರು ಬಂದಿದ್ರು, ಅವರಿಗೂ ಒಂದು ಫೋಟೋ ಮೂಲಕ ವೈಜ್ಞಾನಿಕ ವಿಶ್ಲೇಷಣೆಯಾಗಿ ಗೌಚುವನ್ನು 5 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಕ್ಕೆ ಹೇಳಿದ್ದೇವೆ ಸರ್. ಅಲ್ಲಿ ಎಲ್ಲ 2-3 ಫೀಲ್ಡ್ ಅಲ್ಲಿ ನಾವು ವಿಸಿಟ್ ಕೂಡ ಮಾಡಿದ್ದೇವೆ. ಅಲ್ಲಿ ಕೂಡ ರೋಗದ ಬಾಧೆ ಕಡಿಮೆ ಇದೆ ಸರ್, ರೋಗ ಉಲ್ಬಣ ಕೂಡ ಕಡಿಮೆ ಆಗಿದೆ. ಸೊ ಬೀಜೋಪಚಾರ ಮಾಡದಂತಹ ಒಂದು 2 ಫೀಲ್ಡ್ ಇದೆ, ಅಲ್ಲಿ ಕೂಡ ನೀರಾವರಿ ಹೆಸರಲ್ಲಿ ಬಂದ್ಬಿಟ್ಟಿದೆ. ಡೈಲಿ ಮೋಡ ಇದೆ, ಮಳೆ ಹನಿ ಬರೋದು 2 ನಿಮಿಷ 3 ನಿಮಿಷ ಆಗ್ತಾ ಇದೆ. ಅದು ಕೂಡ ಪ್ರಾದೇಶಿಕವಾಗಿ ಬೇರೆ ಬೇರೆ ಕಡೆ ಸ್ಪ್ರೆಡ್ ಕೂಡ ಈಕ್ವಲ್ ಇಲ್ಲ ಮಳೆ ಪ್ರಮಾಣ. ಅದಕ್ಕೋಸ್ಕರ ಇನ್ನು 5-6 ದಿನದಲ್ಲಿ ಕೂಡ ಒಂದು ಸ್ವಾಭಾವಿಕ ಒಂದು ಹವಾಮಾನ ಬದಲಾವಣೆ ಇರೋದ್ರಿಂದ ಇರುವಂತಹ 13 ದಿನ 14 ದಿನ ಇರತಕ್ಕಂಥ ಕ್ರಾಪ್ಸ್ ಅನ್ನು ಉಳಿಸ್ಕೊಳ್ಬೇಕು ಸರ್. ತಾವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಈ ನಾಟಿ ಪದ್ಧತಿಯನ್ನು ನಮ್ಮ ರೈತರು ಅನುಸರಿಸಬಹುದು ಅಂತಂತೇಳಿ, ಇದರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಈಗ ಮಳೆ ಬಂದಿಲ್ಲ ಅಂದ್ರೆ ಅವ್ರು ಎಲ್ಲಾದ್ರೂ ಒಂದು ನೀರು ಇಟ್ಕೊಂಡು ಮೊದಲು ಸಸಿ ಮಡಿ ಮಾಡ್ಕೋಬೇಕು, ಅಂದ್ರೆ ಹಾಗೆ ಮಾಡ್ಕೋಬೇಕು. ಹೌದೌದು, ಅಗಿಗಳನ್ನ ಸಸಿಗಳನ್ನು ಮಾಡ್ಕೋಬೇಕು ಸರ್. ಈಗ ಮಾಡ್ಕೊಂಡ್ರೆ ಏನಾಗ್ತೈತಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಸರ್, ಈಗ ಸ್ಟಾರ್ಟ್ ಮಾಡಿದ್ರು ಅಥವಾ 1 ತಿಂಗಳು ಮೊದಲೇ ಮಾಡಿದ್ರು ಅಂದ್ರೆ ಯಾವಾಗ ಮಳೆ ಬರ್ತೈತೆ ಅವಾಗ ನಾವು ಸರಳಾಗಿ 1 ತಿಂಗಳು ಮೊದಲೇ ಬಿತ್ತದಂಗೆ ಹಂಗ ಆಗ್ಬಿಡ್ತೈತೆ ಸರ್. ಈಗ ನಾವು ಜುಲೈ 1ಗೆ ಹಾಕಿದ್ದೇವೆ ಅಂತ ಕೋರಿ ಸರ್, ನೀವು ಆಗಸ್ಟ್ ಒಳಗೆ ಮಳೆ ಬರಲಿಲ್ಲ, ಆಗಸ್ಟ್ನಾಗ ಮಳೆ ಬತ್ತು, ಅವಾಗ ನಾವು ನಾಟಿ ಮಾಡ್ಕೋಬಹುದು. ನಮಗೇನಾಗ್ತದೆ ಸರ್, 1 ತಿಂಗಳು ಮೊದಲೇ ನಾವು ಒಂದು ಬಿತ್ತದಂಗೆ ಆಗುತ್ತೆ. ಈ ಪದ್ಧತಿ ಮಾಡೋದ್ರ ಒಳ್ಳೇದು ಸರ್. ಆಮೇಲೆ ಇದಕ್ಕೆ ಏನಾಗುತ್ತೆ, ಸ್ವಲ್ಪ ನೀರಾವರಿ ಅನುಕೂಲ ಬೇಕಾಗುತ್ತೆ ಸರ್. ಯಾರಿಗೆ ನೀರಾವರಿ ಅನುಕೂಲ ಐತಿ ಆ ತರ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು ಸರ್. ಇದು ಚಲೋ ನೀರು ಕೊಟ್ಟಿವಪ್ಪ ಅಂದ್ರೆ ಹೆಚ್ಚಿಗೆ ಇಳುವರಿನೂ ಬರ್ತೈತಿ ಸರ್. ಒಣ ಬೇಸಾಯದಾಗೂ ಕೂಡ ಸಸಿಗಳನ್ನು ಮಾಡಿ ಇಟ್ಕೊಂಡ್ರೆ 1 ತಿಂಗಳು ಜಲ್ದಿ ಬಿತ್ತದಂಗೆ ಆಗುತ್ತೆ. ಮಳೆ ಬಂದಾಗ ಬಿತ್ತನೆ ಮಾಡಬಹುದು, ಅದನ್ನ 1 ತಿಂಗಳವರೆಗೆ ಇರ್ತದೆ ಸರ್. ನೀವು 1 ತಿಂಗಳು ಜಲ್ದಿ ಮಾಡ್ದಂಗೆ ಆಗುತ್ತೆ, ಇದು ಒಳ್ಳೇದು. ಒಂದ್ ವೇಳೆ ಹಾಗೆ ಹಾಕೊಂಡು ಸಸಿ ರೆಡಿ ಮಾಡ್ಕೊಂಡ್ರೆ ಮಳೆ ಲೇಟ್ ಆದ್ರೆ ತೊಂದರೆ ಆಗ್ಬೋದೇನೋ ಸರ್? ಅದ ಇನ್ನೂ ಮಳೆ ಲೇಟ್ ಆಯ್ತು 45 ದಿವಸವರೆಗೆ ಮಾಡ್ಬೋದು ಸರ್. ಅಷ್ಟು ಮೀರಿ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಏನ್ ಮಾಡಕ್ ಆಗಿಲ್ಲ ಸರ್. ಒಂದು ರಿಸ್ಕೇನೆ ಸರ್ ಇದು. ಪೂರಾ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗಿಲ್ಲ ಸರ್. ಅದಕ್ಕೆ ನಮ್ಮ ರೈತರು ಏನನ್ನ ಹಾಗೆ ಮಾಡ್ಕೊಳೋದಿರ್ಬೋದು ಅಥವಾ ಬಿತ್ತನೆ ಮಾಡೋಂತ ರೈತರು ಈ ಬೀಜೋಪಚಾರನ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಸರ್? ಈಗ ಬೀಜೋಪಚಾರ ಕಡ್ಡಾಯನೇ. ಬಿತ್ತನೆ ಮಾಡುವಾಗ ಪಾಕೆಟ್ ಬೀಜದಲ್ಲಿ ಹಾಕುದಾದ್ರೂ ಪರವಾಗಿಲ್ಲ, ಮಣ್ಣು ಮಿಕ್ಸ್ ಕಂಪೋಸ್ಟ್ ಮಿಕ್ಸ್ ಮಾಡ್ತಾರೆ, ಅದರೊಟ್ಟಿಗೆ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿದ್ರೆ ಒಳ್ಳೇದು. ಎರೆಹುಳು ಗೊಬ್ಬರ 50 ಕೆಜಿಗೆ 1 ಕೆಜಿ ಟ್ರೈಕೋಡರ್ಮಾ ಮಿಕ್ಸ್ ಮಾಡಿ 1 ಕೆಜಿ ಪಾಲಿಥಿನ್ ಬ್ಯಾಗ್ ಹಾಕುದು ತುಂಬಾ ಒಳ್ಳೇದು. ಅವಾಗ ಮೊಳಕೆ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಆಮೇಲೆ ಗಿಡಗಳು ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ ನಾವು 2,000-3,000 ಗಿಡಗಳು ಮಾಡ್ಕೊಂಡು ಸಸಿ ಹಂತದಲ್ಲಿ 25 ದಿನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸೊ ಬಹಳ ಬೇಗನೆ ಇಳುವರಿ ಬಂತು, ಆಮೇಲೆ ಎಜೆಸ್ಟ್ ಕೂಡ ಆಯ್ತು. ಯಾಕಂದ್ರೆ ಬಿತ್ತನೆ ಲೇಟ್ ಆದ ತಕ್ಷಣನೇ ಹೈಟ್ ಕಡಿಮೆ ಆಗುತ್ತೆ. ಸೆಪ್ಟೆಂಬರ್ ಅಲ್ಲಿ ಹೂವಾಡುವ ಹಂತಕ್ಕೆ ಹೋಗೋದ್ರಿಂದ ಸೊ ತೊಗರಿಯ ಒಂದು ವೈಶಿಷ್ಟ್ಯ ಅಂದ್ರೆ ಅದನ್ನು ಕರೆಕ್ಟ್ ಆಗಿನೇ ಜುಲೈ ಒಳಗಡೆ ಬಿತ್ತನೆ ಮಾಡಿದ್ರೆ ಒಳ್ಳೇದು. ಸೊ ಪೂರಕ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಆಶಾಭಾವನೆ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ 5 ದಿನಕ್ಕೂ 15 ನಿಂದ 20 ನಿಮಿಷ ಮಳೆ ಇರಬಹುದು. ಸೊ ಧಾರಾಕಾರ ಮಳೆ ಅಲರ್ಟ್ ನಮಗೆ ಕೊಟ್ಟಿಲ್ಲ. ಈಗ ಕೆಲವು ಕಡೆ ಈರುಳ್ಳಿ ಬೆಳೆದಿರೋದು ನಾವು ನೋಡಿದೆ ಸರ್. ಈರುಳ್ಳಿಯಲ್ಲಿ ಏನಾದರೂ ರೋಗ ಬಾಧೆ ಇದ್ರೆ ಅದನ್ನ ಯಾವ ರೀತಿ? ಈರುಳ್ಳಿ ಸಸಿ ಹಂತದಲ್ಲಿ ಕೆಲವು ರೈತರು ಇದ್ದಾರೆ. ಓಕ್ಳಿ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಮಲಾಪುರ ಭಾಗದಲ್ಲಿ ಸಸಿ ಹಂತದಲ್ಲಿ ಕೂಡ ಇದೆ ಸರ್. ಕೆಲವು ರೈತರಿಗೆ ನೀರಿನಾಂಶ ಕಡಿಮೆ ಆಗ್ತಾರಿಂದ ಅದು ಬಿಳಿ ಉಪ್ಪು ಸಾಲ್ಗಟ್ಟೆ ಹೋಗ್ತಾ ಇದೆ. ಆ ರೈತರಿಗೂ ನಾವು ಮಣ್ಣು ಮತ್ತೆ ನೀರು ಪರೀಕ್ಷೆ ಮಾಡಕ್ಕೆ ಹೇಳಿದ್ದೇವೆ. ಉಪ್ಪಿನಾಂಶ ಕೂಡ ಸಜೆಸ್ಟ್ ಮಾಡಿದ್ದಾರೆ ಸರ್. ಕೂಡ ಲಾಸ್ಟ್ ಟೈಮ್ ಬಂದಂತ ರೈತರಿಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಗೊಬ್ಬರವನ್ನು ಹಾಕಕ್ಕೆ ಹೇಳಿದ್ದಾರೆ. ಅವಾಗ ಮಾತ್ರ ನಾವು ಸ್ವಲ್ಪ ಅಪಾಯವನ್ನು ಕಡಿಮೆ ಮಾಡಬಹುದು. ಆಮೇಲೆ ಶಿಫಾರಸ್ ಇದೆ, ಜಿಪ್ಸನ್ ಶಿಫಾರಸ್ ಇದೆ ಎಕರೆಗೆ 40 ಕೆಜಿ. ಅದನ್ನು ಕೂಡ ನಾವು ಹೇಳಿದ್ದೇವೆ ರೈತರಿಗೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಮಾತ್ರ ಸಪ್ಲೈ ಇದೆ. ಆ ಜಿಪ್ಸಮ್ ಹಾಕೊಂಡ್ಬಿಟ್ಟು ಆ ಬಿಳಿಯ ಉಪ್ಪಿನಾಂಶವನ್ನು ಕಡಿಮೆ ಮಾಡಕ್ಕೆ ಹೇಳಿದ್ರೆ ಈರುಳ್ಳಿಯಲ್ಲಿ. ಸಸಿಯಾಂಶ ಬಿತ್ತನೆ ಮಾಡುವಾಗಲೂ ಅಷ್ಟೇ ಟ್ರೈಕೋಡರ್ಮಾ ಕಡ್ಡಾಯವಾಗಿ ಮಾಡಕ್ಕೂ ಕೂಡ ಅವರಿಗೆ ಹೇಳಿದ್ದೇವೆ ಸರ್. ಸರ್, ಈಗ ನಮಗೆ ಮುಂಗಾರು ಜೂನ್ ಮುಗಿತು, ಜುಲೈ ನಾವು ಈಗ ನಡೀತಾ ಇದೆ. ಜುಲೈದಲ್ಲೂ ಮಳೆ ಕೊರತೆ ಇದೆ ಅಂತೇಳಿ ನಮಗೆ ಒಂದು ವರದಿ ಇದೆ. ಇದು ನಂತರನೂ ಅಲ್ಪ ಸ್ವಲ್ಪ ಮಳೆ ಆಗಿ ಕೆಲವರು ಬಿತ್ತನೆ ಮಾಡಿದ್ರು. ಒಂದು ವೇಳೆ ನಿರೀಕ್ಷೆ ಇತ್ತಲ್ಲ ಅಷ್ಟು ಮಳೆ ಬರ್ಲಿಲ್ಲ ಅಂದ್ರೆ ನಾವು ಇನ್ನೇನು ನಮ್ಗೆ ಹಿಂಗಾರಿಗೆ ನಾವು ಎಂಟ್ರಿ ಕೊಡ್ಬೇಕಾಗತ್ತೆ ಅಂತ ನಮ್ಮ ರೈತರು ಏನು ಒಂದು ಕ್ರಮಗಳನ್ನು ಅನುಸರಿಸಬಹುದು? ಬೆಸ್ಟ್ ಪದ್ಧತಿ ಅಂದ್ರೆ ಸರ್, ಈಗ ಮಳೆ ಡಿಲೇ ಆಯ್ತು, ಇನ್ನೊಂದ್ ಸ್ವಲ್ಪ ಮಳೆ ಆಯ್ತು ಆಗಸ್ಟ್ ಎಂಡ್ವರೆಗೇನು ಅಂತ ಹೇಳಪ್ಪ ಅಂದ್ರೆ ರೈತರು ಯಾವುದೇ ಒಂದು ಹಿಂಗಾರಿ ಬೆಳೆ ಹಾಕೋಕ್ಕಿಂತ ಮುಂಚೆ ಚೌಕು ಮಡಿಗಳನ್ನ ಅಂತ ಹೇಳ್ತಾರೆ ಸರ್. ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತ ಇಂಗ್ಲಿಷ್ ನಾಗ ಹೇಳ್ತಾರೆ ಸರ್. ಚೌಕು ಮಡಿಗಳನ್ನು ಅಲ್ಲೆಲ್ಲಿ ಹೊಲದಾಗ ನೀವು ಎಡೆ ಹಾಕಿ ಚೌಕ್ ಮಡಿಗಳನ್ನು ಮಾಡಿದೆವು ಅಂದ್ರೆ ಅಲ್ಪ ಸ್ವಲ್ಪ ಏನಾದ್ರು ಮಳೆ ಬಿತ್ತು ಅಂತ ತಿಳ್ಕೊರಿ ಸರ್, ಅದು ನೀರ್ ಹಿಡಿದು ಇಟ್ಕೋತೈತೆ. ಅದು ನೀರ್ ಹಿಡಿದು ಇಟ್ಕೊಂಡು ಹಿಂಗಾರಿ ಬೆಳೆಗೆ ಬಹಳಷ್ಟು ಅನುಕೂಲ ಮಾಡ್ತದೆ. ಅದಕ್ಕೆ ಪ್ರತಿಯೊಬ್ಬರು ರೈತರನ್ನು ಅಕಸ್ಮಾತ್ ಡಿಲೇ ಆಯ್ತು ಅಂತೇಳಂದ್ರೆ ಚೌಕು ಮಡಿ ಪದ್ಧತಿಗಳನ್ನ ಅನುಸರಿಸಬೇಕು. ಮುಂದೆ ನಾವು ಜೋಳ ಹಾಕ್ಬೋದ್ರಿ, ಕುಶ್ಬಿ ಹಾಕ್ಬೋದು, ಆಮೇಲೆ ನಮ್ ಕಡ್ಲಿ ಹಾಕ್ಬೋದು. ಯಾವ್ದು ಹಾಕಿದ್ರು ಅವಾಗ್ನು ಕೂಡ ಮಳೆ ಕಡಿಮೆ ಬಿದ್ರು ಅನುಕೂಲ ಆಗುವಂತ ಒಂದು ಪದ್ಧತಿ ಇದೆ. ಒಳ್ಳೆ ಪದ್ಧತಿ ಸರ್ ಇದು. ಇದು ಚೌಕ್ ಮಡಿ ಪದ್ಧತಿ ಅಂತ ಹೇಳ್ಬೋದು. ಅದನ್ನ ತಯಾರು ಮಾಡಿ ಇಟ್ಕೋಬೇಕು. ಬಿತ್ತಿದಂತವ್ರು ಇವ್ರಿಗೂ ಡಿಲೇ ಆಯ್ತು ಅಂತೇಳಂತಂದ್ರೆ 10 ಮೀಟರ್ಗೆ ಒಂದು ಅಂದ್ರೆ ಹೆಚ್ಚು ಕಡಿಮೆ 30 ಫೀಟಿಗೆ ಒಂದು ನೇಗಿಲ ಸಾಲ್ ಹಾಕೊಂಡ್ಬಿಡ್ಬೇಕು ಸರಿ ಆಲ್ರೆಡಿ ಇದ್ದ ಬೆಳೆ ಒಳಗೆ. ಅದನ್ನ ಅಲ್ಪ ಸ್ವಲ್ಪ ಮಳೆ ಬಂದ್ರು ಕೂಡ ಅದನ್ನ ಕನ್ಸರ್ವ್ ಮಾಡಿ ಬೆಳೆಗೆ ಕೊಡತಕ್ಕಂತ ಒಂದು ಕೆಲಸ ಮಾಡ್ತೀವಿ. ಇವು 2 ಪದ್ಧತಿಗಳನ್ನು ಮಾಡ್ಕೋಬಹುದು ಸರ್.
ಸರ್, ಕೊನೆಯದಾಗಿ ಈಗ ನಮ್ಮ ರೈತರು ಎಲ್ಲ ರೆಡಿ ಇದ್ದಾರೆ, ಬಿತ್ತಲಿಕ್ಕೆ ಬೀಜ ತಯಾರು ಮಾಡ್ಕೊಂಡಾರೆ, ಭೂಮಿ ತಯಾರು ಆಗಿದೆ, ಎಲ್ಲ ಉಳುಮೆ ಮಾಡ್ಕೊಂಡಿದ್ದಾರೆ, ಮಳೆಗಾಗಿ ಕಾಯ್ತಾ ಇದ್ದಾರೆ. ತಮಗೆ ಏನು ಬಿತ್ತನೆ ಮಾಡ್ಲಿಕ್ಕೆ ಅನುಕೂಲ ಆದಷ್ಟು ಮಳೆ ಬಂದರೆ ಏನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿ ಅವರು ಬಿತ್ತನೆ ಮಾಡಬೇಕಾಗುತ್ತೆ? ಸರ್, ಒಂದೇ ಒಂದು ಬೇಸಾಯ ಕ್ರಮ ನೆನ್ಪಿಟ್ಕೊಂಡ್ರು ಅಂದ್ರೆ ಭಾರಿ ಒಳ್ಳೇದು ಸರ್. ಕ್ಯಾಲ್ಸಿಯಂ ಕ್ಲೋರೈಡ್ ದಿಂದ ಬೀಜೋಪಚಾರ ಮಾಡಬೇಕದು. ಯಾವುದೇ ಉದ್ಯೋಗಲಿ ಸರ್, ತೊಗರಿ ಸರ್ ಪ್ರಮುಖವಾಗಿ ಇವು ದ್ವಿದಳ ಧಾನ್ಯಗಳಿಗೆ ಕ್ಯಾಲ್ಸಿಯಂ ಕ್ಲೋರೈಡ್ ದಿಂದ ಒಂದು ಬೀಜ ಕಠಿಣಗೊಳಿಸಿ ಬಿತ್ತಿದ್ರಪ್ಪ ಅಂದ್ರೆ 60-70% ಒಂದು ರಿಸ್ಕ್ ಕಡಿಮೆ ಮಾಡ್ಕೊಂಡಂಗೆ ಸರ್. ಇದು ಬೇರುಗಳು ಬರ್ತಕ್ಕಂಥ ಕೆಲಸ ಜಾಸ್ತಿ ಆಗ್ತದೆ, ಬೆಳೆಗಳು ಸ್ಟ್ರಾಂಗ್ ಆಗಿ ಬೆಳಿತವೆ. ಇದನ್ನ ಒಂದು ನೆನ್ಪಿಟ್ಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡಿದ್ರೆ ಬಾರಿ ಒಳ್ಳೇದು ಅಂತ ಅನಿಸುತ್ತೆ ಸರ್. ಬೀಜೋಪಚಾರ ಬಹಳ ಮಹತ್ವ ಪಡ್ತದೆ. ಎಸ್ ಸರ್, ಎಸ್. ಮುಂದೆ ರೋಗ ಬಾರದಂಗಿರ್ಬೋದು ಅಥವಾ ಬೀಜ ಕಠಿಣಗೊಳಿಸೋದು ಅಂತ ಕರಿತೀವಿ ಸರ್. ಅದಕ್ಕೆ ಅಂದ್ರೆ ಬೇರೆಗಳು ಜಾಸ್ತಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಸರ್, ಗಿಡ ಜಾಸ್ತಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ಮಾಡ್ಕೋಬಹುದು. ತುಂಬಾ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಮಳೆ ಕೊರತೆಯಿಂದ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಯಾವ ರೀತಿಯ ಪರಿಣಾಮಗಳು ಆಗ್ತದೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಮಳೆ ಲೇಟ್ ಆದ್ರೆ ಇನ್ನೂ ಮತ್ತೆ ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬಹುದು, ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅಂತ ತಾವು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ತನಕ ಮಳೆ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರ್ಯಾಯ ವ್ಯವಸ್ಥೆ ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಮತ್ತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ.